ಸೂಪರ್ ಕ್ಯಾಬಿನೆಟ್ ಸಭೆಯನ್ನು ನಡೆಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಕ್ಯಾಬಿನೆಟ್ ಸಭೆಗೂ ಮುನ್ನ ಇದನ್ನ ಸೂಪರ್ ಕ್ಯಾಬಿನೆಟ್ ಸಭೆ ಅಂತ ಉಲ್ಲೇಖಿಸಲಾಗಿದೆ. ಸೂಪರ್ ಕ್ಯಾಬಿನೆಟ್ ಸಭೆಯನ್ನು ನಡೆಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಪುಲ್ವಾಮಾ ದಾಳಿ ಬಳಿಕ ಮೋದಿ ಸೂಪರ್ ಕ್ಯಾಬಿನೆಟ್ ಸಭೆ ಇದು. ಸಭೆಯ ಬಳಿಕ ಬಾಲಾಕೋಟ್ ಏರ್ ಸ್ಟ್ರೈಕ್ ನಡೆಸಿತ್ತು ಭಾರತ. ಇದೀಗ ಮತ್ತೆ ಅಂತಹುದ್ದೇ ಸಭೆಯನ್ನ ನಡೆಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಸಭೆಯಲ್ಲಿ ದಾಳಿ ಪ್ರತಿದಾಳಿ ತೀರ್ಮಾನ ಸಾಧ್ಯತೆ ಆಗುವಂತ ಇದೆ. ಸೂಪರ್ ಕ್ಯಾಬಿನೆಟ್ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಹಿರಿಯ ಸಚಿವ ನಿತಿನ್ ಗಡ್ಕರಿ, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿಯಾಗಿದ್ದಾರೆ. ಇವತ್ತು ಸಚಿವ ಸಂಪುಟ ಸಭೆ ನಡೆಯಬೇಕಾಗಿದೆ. ಸಚಿವ ಸಂಪುಟ ಸಭೆಗೂ ಮುನ್ನ ಸೂಪರ್ ಕ್ಯಾಬಿನೆಟ್ ಸಭೆಯನ್ನ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸಿದ್ದಾರೆ. ನಾವು ಒಂದರಲ್ಲಿ ಗಮನಿಸಬೇಕು, ಈ ಹಿಂದೆ ಬಾಲಾಕೋಟ್ ಏರ್ ಸ್ಟ್ರೈಕ್ ಮಾಡಿತ್ತು ಭಾರತ. ಆಗಲೂ ಕೂಡ ಸೂಪರ್ ಕ್ಯಾಬಿನೆಟ್ ಸಭೆ ನಡೆದಿತ್ತು. ಇದೀಗ ಅಂತಹದ್ದೇ ಸಭೆಯನ್ನ ನಡೆಸಿ ಪ್ರತಿ ದಾಳಿಯ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಇವತ್ತಿನ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ನಿತಿನ್ ಗಡ್ಕರಿ ಅವರು ಇದ್ದಾರೆ. ನೋಡ್ತಾ ಇದ್ದೀವಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಅಜಿತ್ ದೋವಲ್, ದಿನೇಶ್ ತ್ರಿಪಾಠಿ, ಎಪಿ ಸಿಂಗ್, ಉಪೇಂದ್ರ ದ್ವಿವೇದಿ, ಅನಿಲ್ ಚೌಹಾಣ್ ಕೂಡ ಇವತ್ತಿನ ಸಭೆಯಲ್ಲಿ ಉಪಸ್ಥಿತರಿದ್ದರು. ಅಜಿತ್ ದೋವಲ್ ಅವರು ಕೂಡ ಇವತ್ತಿನ ಸಭೆಯಲ್ಲಿ ಉಪಸ್ಥಿತರಿದ್ದರು. ಸೂಪರ್ ಕ್ಯಾಬಿನೆಟ್ ಸಭೆಯನ್ನ ನಡೆಸಿದ್ದಾರೆ. ಪುಲ್ವಾಮಾ ದಾಳಿ ಬಳಿಕ ಮೋದಿ ಇವತ್ತು ಸೂಪರ್ ಕ್ಯಾಬಿನೆಟ್ ಸಭೆಯನ್ನು ನಡೆಸಿದ್ದಾರೆ. ಸಭೆಯ ಬಳಿಕ ಬಾಲಾಕೋಟ್ ಏರ್ ಸ್ಟ್ರೈಕ್ ನಡೆಸಿತ್ತು ಭಾರತ. ಇದೀಗ ಮತ್ತೆ ಅಂತಹದ್ದೇ ಸಭೆಯನ್ನ ಪ್ರತಿದಾಳಿ ತೀರ್ಮಾನಕ್ಕೋಸ್ಕರನೇ ನಡೆಸಿದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ. ಸೂಪರ್ ಕ್ಯಾಬಿನೆಟ್ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ, ನಿತಿನ್ ಗಡ್ಕರಿ, ನಿರ್ಮಲಾ ಸೀತಾರಾಮನ್ ಭಾಗಿಯಾಗಿದ್ದಾರೆ. ಪ್ರಧಾನಿಗಳ ನಿವಾಸದಲ್ಲಿ ನಡೀತಿರುವಂತಹ ಸಭೆ ಇದು ಅನ್ನೋದು ಈಗ ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮೂಲಗಳ ಮಾಹಿತಿ. ಸೂಪರ್ ಕ್ಯಾಬಿನೆಟ್ ಸಭೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸಿದ್ದಾರೆ. ರಾಜನಾಥ್ ಸಿಂಗ್ ದೇಶದ ರಕ್ಷಣಾ ಸಚಿವರು, ಅವರ ಉಪಸ್ಥಿತಿಯಲ್ಲಿ ಈ ಸಭೆಯನ್ನ ನಡೆಸಲಾಗಿದೆ. ಅಜಿತ್ ದೋವಲ್, ದಿನೇಶ್ ತ್ರಿಪಾಠಿ, ಎಪಿ ಸಿಂಗ್, ಉಪೇಂದ್ರ ದ್ವಿವೇದಿ, ಅನಿಲ್ ಚೌಹಾಣ್ ಅವರು ಕೂಡ ಇವತ್ತಿನ ಸಭೆಯಲ್ಲಿ ಉಪಸ್ಥಿತರು ಇದ್ದಾರೆ. ಪ್ರತಿದಾಳಿ ಯಾವ ರೀತಿ ಇರಬೇಕು ಪಾಕಿಸ್ತಾನದ ವಿರುದ್ಧ ಅನ್ನೋದು ಇವತ್ತಿನ ಸೂಪರ್ ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನ ಆಗೋ ಅಂತ ಸಾಧ್ಯತೆ ಇದೆ. ಇವತ್ತು ಕೇಂದ್ರ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಕೇಂದ್ರ ಸಚಿವ ಸಂಪುಟ ಸಭೆಗೂ ಮುನ್ನ ಸೂಪರ್ ಕ್ಯಾಬಿನೆಟ್ ಸಭೆಯನ್ನ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸಿದ್ದಾರೆ. ರಾಜನಾಥ್ ಸಿಂಗ್, ನಿರ್ಮಲಾ ಸೀತಾರಾಮನ್, ಅಮಿತ್ ಶಾ ಅವರು ಕೂಡ ಇವತ್ತಿನ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್, ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಚಂದ್ರಮೋಹನ್, ನೋಡಿ, ಇವತ್ತು ಕ್ಯಾಬಿನೆಟ್ ಸಭೆ ಇದೆ. ಕ್ಯಾಬಿನೆಟ್ ಸಭೆಗೂ ಮುನ್ನ ಸರಣಿ ಸಭೆ, ಅದರಲ್ಲಿ ಪ್ರಮುಖವಾಗಿ ಮಹತ್ವವನ್ನ ಪಡ್ಕೊಂಡ್ರು ಅಂತದ್ದು ಸೂಪರ್ ಕ್ಯಾಬಿನೆಟ್ ಸಭೆ. ಚಂದ್ರಮೋಹನ್. ಹೌದು ಮಧುಸೂದನ್, ಮುಖ್ಯವಾಗಿ ನಮ್ಮ ದೇಶದಲ್ಲಿ ಸೂಪರ್ ಕ್ಯಾಬಿನೆಟ್ ಸಭೆಯನ್ನು ನಡೆಸುವಂಥದ್ದು ಅಪರೂಪ. ಮುಖ್ಯವಾಗಿ ಕೇಂದ್ರದ ಕ್ಯಾಬಿನೆಟ್ನಲ್ಲಿ ಬೇರೆ ಬೇರೆ ಸಮಿತಿಗಳ ಸಭೆಗಳಿವೆ. ಮುಖ್ಯವಾಗಿ ಆರ್ಥಿಕ ವ್ಯವಹಾರಗಳ ಸಂಪುಟ ಉಪಸಮಿತಿಯ ಸಭೆ ನಡೆಯುತ್ತೆ, ಜೊತೆಗೆ ಭದ್ರತೆಯ ಉಪಸಮಿತಿಯ ಸಭೆ ಕೂಡ ನಡೆಯುತ್ತೆ. ಆದರೆ ರಾಜಕೀಯ ವ್ಯವಹಾರಗಳ ಸಂಪುಟ ಸಭೆಯನ್ನು ನಡೆಸುವಂಥದ್ದು ಬಹಳ ಅಪರೂಪ. ಈ ಹಿಂದೆ 2019ರಲ್ಲಿ ಪುಲ್ವಾಮಾದಲ್ಲಿ ಸೈನಿಕರ ಮೇಲೆ ದಾಳಿಯಾದಂಥ ಸಂದರ್ಭದಲ್ಲಿ ಸೈನಿಕರನ್ನ ಉಗ್ರಗಾಮಿಗಳು ಹತ್ಯೆ ಮಾಡಿದ ಬಳಿಕ ಅಷ್ಟೇ ಕೇಂದ್ರದ ಕ್ಯಾಬಿನೆಟ್ನ ರಾಜಕೀಯ ವ್ಯವಹಾರಗಳ ಸಂಪುಟ ಸಭೆ ನಡೆದಿತ್ತು. ಅದಾದ ಬಳಿಕ ಈಗ 5-6 ವರ್ಷಗಳ ಬಳಿಕ ಕೇಂದ್ರದ ಕ್ಯಾಬಿನೆಟ್ನ ರಾಜಕೀಯ ವ್ಯವಹಾರಗಳ ಸಂಪುಟ ಸಭೆ ನಡೆದಿದೆ. ಇದನ್ನ ಸೂಪರ್ ಕ್ಯಾಬಿನೆಟ್ ಅಂತೇಳಿ ಕರೆಯಲಾಗುತ್ತೆ. ಏಕೆಂತಂದ್ರೆ ಕ್ಯಾಬಿನೆಟ್ಗಿಂತ ಹೆಚ್ಚಿನ ಮಹತ್ವದ ತೀರ್ಮಾನಗಳನ್ನ ಈ ಕ್ಯಾಬಿನೆಟ್ ಸಭೆಯಲ್ಲಿ ತೆಗೆದುಕೊಳ್ಳಲಾಗುತ್ತೆ. ಹಾಗಾಗಿನೇ ಇದನ್ನ ಸೂಪರ್ ಕ್ಯಾಬಿನೆಟ್ ಅಂತೇಳಿ ಕರೆಯಲಾಗುತ್ತೆ. ಈ ಸೂಪರ್ ಕ್ಯಾಬಿನೆಟ್ನಲ್ಲಿ ಎಲ್ಲ ಕ್ಯಾಬಿನೆಟ್ ಮಂತ್ರಿಗಳು ಭಾಗವಹಿಸೋದಿಲ್ಲ, ಕೇವಲ ಆಯ್ದ ಹಿರಿಯ ಕ್ಯಾಬಿನೆಟ್ ಮಂತ್ರಿಗಳು ಮಾತ್ರ ಭಾಗವಹಿಸ್ತಾರೆ. ಈ ರಾಜಕೀಯ ವ್ಯವಹಾರಗಳ ಸಂಪುಟ ಸಭೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರೇ ಅಧ್ಯಕ್ಷರು. ಇವತ್ತು ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲೇ ಈಗಾಗಲೇ ಸೂಪರ್ ಕ್ಯಾಬಿನೆಟ್ನ ಸಭೆ ಕೂಡ ನಡೆದಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು, ವಿದೇಶಾಂಗ ಸಚಿವ ಜೈಶಂಕರ್ ಅವರು, ಜೊತೆಗೆ ರಸ್ತೆ ಮತ್ತು ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಹಾಗೂ ಕಾಮರ್ಸ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅವರು ಈ ಸಭೆಯಲ್ಲಿ ಭಾಗವಹಿಸಿ ಚರ್ಚೆಯನ್ನು ನಡೆಸಿದ್ದಾರೆ. ಈಗ ಪುಲ್ವಾಮಾ ದಾಳಿಯ ಬಳಿಕ ಭಾರತ ಬಾಲಾಕೋಟ್ ಏರ್ ಸ್ಟ್ರೈಕ್ ಅನ್ನು ನಡೆಸಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡು ಬಾಲಾಕೋಟ್ ಏರ್ ಸ್ಟ್ರೈಕ್ ಅನ್ನು ನಡೆಸಿತು. ಅದೇ ರೀತಿಯಲ್ಲಿ ಈಗ ಪಹಲ್ಗಾಮ್ನಲ್ಲಿ ಪ್ರವಾಸಿಗರನ್ನು ಹತ್ಯೆ ಮಾಡಿರೋದ್ರ ನಂತರ ಈಗ ಭಾರತ ಮುಂದೆ ಯಾವ ಹೆಜ್ಜೆ ಇಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ರಾಜಕೀಯ ವ್ಯವಹಾರಗಳ ಸಂಪುಟ ಸಭೆಯಲ್ಲೇ ಚರ್ಚೆಯನ್ನು ನಡೆಸಿ ಈಗ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಆ ತೀರ್ಮಾನ
ಏನು ಅನ್ನೋದು ಇನ್ನೂ ರಹಸ್ಯವಾಗೇ ಇದೆ. ಆ ತೀರ್ಮಾನದ ಪ್ರಕಾರವೇ ಈಗ ಮುಂದೆ ಯಾವ ಆಪರೇಷನ್ ಅನ್ನ ಭಾರತದ ಮಿಲಿಟರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಿಲಿಟರಿಗೇನೆ ಸೂಚನೆಯನ್ನು ನೀಡಲಾಗುತ್ತೆ. ಅದರಂತೆಯೇ ಮಿಲಿಟರಿ ಮುಂದಿನ ಕೆಲವೇ ದಿನಗಳಲ್ಲಿ ಒಂದು ಸೂಕ್ತವಾದಂಥ ಆಪರೇಷನ್ ಪಾಕಿಸ್ತಾನದ ಭಯೋತ್ಪಾದಕರ ವಿರುದ್ಧ, ಪಾಕಿಸ್ತಾನ ಸೇನೆ ವಿರುದ್ಧ, ಪಾಕಿಸ್ತಾನದ ವಿರುದ್ಧ ನಡೆಸಲಿದೆ. ಈಗ ಮುಖ್ಯವಾಗಿ ಇವತ್ತು ನಡೆದಂತಹ 3-4 ಸರಣಿ ಸಭೆಗಳಲ್ಲಿ ಸಾಕಷ್ಟು ಮಹತ್ವದ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗಿದೆ. ಈಗ ಒಂದೊಂದೇ ತೀರ್ಮಾನ ಏನು ಅನ್ನೋದನ್ನ ಕೇಂದ್ರದ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಕೂಡ ತಿಳಿಸ್ತಾ ಇದ್ದಾರೆ. ಈಗ ಮೊದಲನೇದಾಗಿ ಹೆದ್ದಾರಿಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಈಶಾನ್ಯ ಭಾಗದಲ್ಲಿ ದೇಶದ ಈಶಾನ್ಯ ಭಾಗದಲ್ಲಿ ಏನೇನು ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಅನ್ನೋದನ್ನ ಈಗ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸ್ತಾ ಇದ್ದಾರೆ. ಆದ್ರೀಗ ಈ ಒಂದು ಪೆಹಲ್ಗಾಮ್ನ ಉಗ್ರರ ದಾಳಿಗೆ ಪ್ರತಿಕಾರದ ದಾಳಿ ಏನು ಅನ್ನೋದನ್ನ ಈಗ ಪ್ರೆಸ್ ಮೀಟ್ನಲ್ಲಿ ಬಹಿರಂಗಪಡಿಸತಕ್ಕಂಥ ಸಾಧ್ಯತೆಗಳು ತೀರಾ ಕಮ್ಮಿನೇ. ಅವೆಲ್ಲವೂ ಕೂಡ ರಹಸ್ಯವಾಗಿ ಇರುತ್ತವೆ. ಭದ್ರತೆಗೆ ಸಂಬಂಧಪಟ್ಟದ್ದು ಅಥವಾ ವೈರಿ ರಾಷ್ಟ್ರದ ಮೇಲೆ ಪ್ರತಿ ದಾಳಿಗೆ ನಡೆಸ್ತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಯನ್ನು ಕೂಡ ಸಾರ್ವಜನಿಕವಾಗಿ ಭಾರತ ಹೇಳೋದಿಲ್ಲ. ಆದ್ರೆ ಈಗಾಗಲೇ ನಿನ್ನೆ ನರೇಂದ್ರ ಮೋದಿ ಅವರು ಕೂಡ ಭಾರತದ ಮಿಲಿಟರಿಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ನೀಡಿದ್ದಾರೆ. ಉಗ್ರಗಾಮಿಗಳಿಗೆ ಯಾವಾಗ ಪ್ರತ್ಯುತ್ತರವನ್ನು ನೀಡಬೇಕು, ಸಮಯ ಸ್ಥಳವನ್ನು ಆಯ್ಕೆ ಮಾಡ್ಕೊಳ್ಳಿ, ನಿಮಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ನೀಡಿದ್ದೀವಿ ಅಂತೇಳಿ ನಿನ್ನೆನೇ ತಿಳಿಸಿದ್ದಾರೆ. ಹೀಗಾಗಿ ಮಿಲಿಟರಿ ಈಗಾಗಲೇ ಒಂದು ಬ್ಲೂ ಪ್ರಿಂಟ್ ಅನ್ನು ಉಗ್ರಗಾಮಿಗಳ ವಿರುದ್ಧ ಯಾವ ರೀತಿ ದಾಳಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಸಿದ್ಧಪಡಿಸಿದೆ. ಅದಕ್ಕೀಗ ಮೋದಿ ಅವರು ಕೂಡ ಒಪ್ಪಿಗೆಯನ್ನು ಕೊಟ್ಟಿರೋದ್ರಿಂದಾಗಿ ಮುಂದಿನ ಕೆಲವೇ ದಿನಗಳಲ್ಲಿ ಆ ಒಂದು ಪ್ರತಿ ದಾಳಿಯನ್ನು ಮಿಲಿಟರಿನೇ ನಡೆಸುತ್ತೆ. ಈಗ ಅಂತಿಮ ಹಂತದಲ್ಲಿ ಈಗ ಒಪ್ಪಿಗೆಯನ್ನು ಕೊಡ್ತಕ್ಕಂಥದ್ದು ಕೇಂದ್ರದ ಕ್ಯಾಬಿನೆಟ್ನಲ್ಲಿ ಚರ್ಚೆ ನಡೆಸತಕ್ಕಂತಹ ಎಲ್ಲ ಔಪಚಾರಿಕ ಪ್ರಕ್ರಿಯೆಗಳನ್ನು ಕೂಡ ಇವತ್ತು ಮೋದಿ ಅವರು ನಡೆಸಿದ್ದಾರೆ. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.